ಗುಣಮಟ್ಟದ ಶಿಕ್ಷಣ, ಪೌಷ್ಟಿಕ ಆಹಾರ ಎಲ್ಲ ವರ್ಗದ ಮಕ್ಕಳಿಗೂ ದೊರೆಯಬೇಕೆಂಬ ಆಶಯದಿಂದ ರಾಜ್ಯ ಸರ್ಕಾರ ದೇಶದಲ್ಲೇ ಮೊದಲ ಬಾರಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಸರ್ಕಾರಿ ಮಾಂಟೆಸ್ಸರಿ ಆರಂಭಿಸಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬೆಂಗಳೂರಿನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಪಟ್ಟೆಗಾರಪಾಳ್ಯದಲ್ಲಿ ಸೋಮವಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ಹೊಸದಾಗಿ ಆರಂಭಿಸಿದ ಸರ್ಕಾರಿ ಮಾಂಟೆಸ್ಸರಿ ಪೂರ್ವ ಪ್ರಾಥಮಿಕ ಕೇಂದ್ರ ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ಚಾಲನೆ ನೀಡಿದ ನಂತರ ಕಾರ್ಯಕ್ರಮದಲ್ಲಿ ಸಚಿವರು ಮಾತನಾಡಿದರು. ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಮಕ್ಕಳ ಆರಂಭಿಕ ಶಿಕ್ಷಣ ಮತ್ತು ಆರೈಕೆಯಲ್ಲಿ ಸಾಮರ್ಥ್ಯ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಒತ್ತು ನೀಡಿದೆ. ನಮ್ಮ ಅಂಗನವಾಡಿ ಕೇಂದ್ರಗಳನ್ನು ಉನ್ನತೀಕರಿಸಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಲು ಸರ್ಕಾರ ಮುಂದಾಗಿದೆ ಎಂದರು. ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಈ ದೇಶದಲ್ಲಿ ಮೊದಲನೇ ಬಾರಿಗೆ ಅಂಗನವಾಡಿಗಳು ಪ್ರಾರಂಭವಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ 1975 ಈ ಹೊಳೆನರಸೀಪುರದಲ್ಲಿ ಶುರುವಾಗಿತ್ತು. ಅದೇ ಪ್ರಕಾರ ಇವತ್ತು ಅದು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಸಂತೋಷ ಕೂಡ ಇದೆ. ಮೊದಲನೇ ಬಾರಿಗೆ ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟೆಸರಿ LKG UKG ಅಂತ ಇವತ್ತು ಸಾಂಕೇತಿಕವಾಗಿ ಫಸ್ಟ್ ಫೇಸ್ನಲ್ಲಿ ಅಂತ ಹೇಳಿ ನಾವು ಬೆಂಗಳೂರು ನಗರದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ಸರ್ಕಾರದ ವತಿಯಿಂದ ಬಹಳ ಮಹತ್ತರವಾದಂಥ ಒಂದು ಹೆಜ್ಜೆ, ಕ್ರಾಂತಿಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಬರೀ ಪೌಷ್ಟಿಕ ಆಹಾರ ಜೊತೆ ಗುಣಮಟ್ಟದ ಶಿಕ್ಷಣವನ್ನು ಮಾಡರ್ನೈಸ್ ಯುಗದಲ್ಲಿ ಮಕ್ಕಳಿಗೆ ಕಲಿಸ್ಕೊಡ್ಬೇಕನ್ನುವಂಥ ಒಂದು ಕ್ರಾಂತಿಕಾರಿಕ ಹೆಜ್ಜೆಯನ್ನು ಇವತ್ತು ನಮ್ಮ ಇಲಾಖೆ ವತಿಯಿಂದ ಇಡ್ತಾ ಇದ್ದೀವಿ. ತುಂಬ ಸಂತೋಷ ಅನ್ನಿಸ್ತಾ ಇದೆ. ಭಾಳಷ್ಟು ಕಷ್ಟಗಳು ಎದುರಾದವು, ಆದರೆ ಎಲ್ಲ ಮೆಟ್ಟಿ ನಿಂತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಂಗಳೂರಲ್ಲಿ ಹೌದು ಇವತ್ತು ಶುರುವಾಗಿದ್ದು 250 ಬ್ಯಾಂಗ್ಳೂರಿನಲ್ಲಿ. ರಾಜ್ಯಾದ್ಯಂತ ಸುಮಾರು 18,000ದಿಂದ 25,000ವರೆಗೂ. ಯಾಕಂತಂದರೆ ಈ LKG UKG ಪ್ರಾರಂಭ ಮಾಡಬೇಕು ಅಂತಂದರೆ ನಮ್ಮ ಟೀಚರ್ಗಳು PUC ಸೆಕೆಂಡ್ ಇಯರ್ ಆಗಿರಬೇಕು, ಡಿಗ್ರಿ ಹೋಲ್ಡರ್ಗಳಾಗಿರಬೇಕು. ಯಾಕಂದರೆ ಆ ಸ್ಕಿಲ್ ಇದ್ದಾಗ ಮಕ್ಕಳಿಗೆ LKG UKGನ ಕಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಒಂದು ಕಲಿತಂಥವ್ರು ಸುಮಾರು ಒಂದು 20,000 ಹತ್ತಿರ ನಮ್ಮ ಇಲಾಖೆಯಲ್ಲಿದ್ದಾರೆ. 15,000ಕ್ಕಿಂತನೂ ಜಾಸ್ತಿ ಗ್ರ್ಯಾಜುಯೇಟ್ ಆದಂಥವ್ರು ಇದ್ದಾರೆ. 2,500ಕ್ಕಿಂತ ಜಾಸ್ತಿ ಡಬಲ್ ಡಿಗ್ರಿ ತೊಗೊಂಡವ್ರು ಇದ್ದಾರೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸದ್ಯಕ್ಕೆ 20,000 ಅಂಗನವಾಡಿಗಳನ್ನು ಹಂತ ಹಂತವಾಗಿ ನಾವು LKG ಮೇಡಮ್. ಈಗ ತುಂಬ ಜನ ಈ ಅಂಗನವಾಡಿಯಲ್ಲಿ ಕೆಲಸ ಮಾಡೋದು SLC ಅವರನ್ನು ಮುಂದೆ ಹಾಕ್ತೀರಾ ಅಥವಾ ಅವರಿಗೆ ಅಪ್ರಿಡೇಟ್ ಮಾಡುವಂಥ ಪ್ಲಾನ್ ಏನಾದರೂ ಮಾಡ್ತಾ ಇದ್ದೀರಾ? ಒಂದು ಮಾತನ್ನು ಸ್ಪಷ್ಟಪಡಿಸ್ತೀನಿ, ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರು ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದಾರೆ. ಯಾರನ್ನೂ ಕೂಡ ಕೈ ಬಿಡುವಂಥ ಪ್ರಶ್ನೆನೇ ಇಲ್ಲ. ಇನ್ನೂ ಅವರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ನಾವು ಇನ್ನೂ ಕಲಿಕಾ ವಿಧಾನವನ್ನು ಅವ್ರಿಗೆ ಕಲಿಸ್ಕೊಡ್ತೀವಿ, ಅವ್ರನ್ನ ಅಪ್ಗ್ರೇಡ್ ಮಾಡ್ತೀವಿ. ಅದಕ್ಕೋಸ್ಕರನೇ ಈ ಸಾರಿ ಬಜೆಟ್ನಲ್ಲಿ 10 ಕೋಟಿ ರೂಪಾಯಿಯನ್ನು ಸ್ಕಿಲ್ ಡೆವಲಪ್ಮೆಂಟ್ಗೆ ತೆಗೆದು ಅಂದರೆ ಟ್ರೈನಿಂಗ್ ಆ ಥರ ಏನಾದರೂ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ. ಇದು ಕೇಂದ್ರ ಸರ್ಕಾರದಿಂದ ಹಣ ಏನಾದರೂ ಬಂದಿದೆ ಮೇಡಮ್? ಪೋಷಕ ಸಕ್ಷಮ ಅಂಗನವಾಡಿ ಅಂತ ನಾವು ಕೇಳಿದ್ದೀವಿ, ಆದರೆ LKG UKGಗೆಲ್ಲ ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ. ಮೇಡಮ್, ಕನ್ನಡದಲ್ಲೇ ಇರ್ಬೋದು ನಮ್ಮ ಮಾಂಟೆಸರಿ ಅಂತ ಯಾಕೆ ತಮಗೆಲ್ಲನೂ ಗೊತ್ತಿದೆ. ನಾವು 2 ಇದರಲ್ಲಿ ಮಾಡ್ತಾ ಇದ್ದೀವಿ, 2 ಇದರಲ್ಲೂ ಮಾಡ್ತಾ ಇದ್ದೀವಿ. ಕನ್ನಡನೂ ಕಲಿಬಹುದು, ಇಂಗ್ಲೀಷ್ನೂ ಕಲಿಬಹುದು. ಈಗ ತಮಗೆಲ್ಲ ಗೊತ್ತು ಯಾವ ರೀತಿ ಮಾಡರ್ನೈಸೇಷನ್ ಹಿಂದೆ ಜನ ಹೋಗ್ತಾ ಇದ್ದಾರೆ. ಬಡವ್ರ ಮಕ್ಕಳು ಕೂಡ LKG UKGಯನ್ನು ಕಲಿಬೇಕು ಅಂತ 80,000 1 ಲಕ್ಷ ಫೀಸನ್ನು ಕೊಟ್ಟು ಇದನ್ನು ಮಾಡ್ತೀವಿ. ಇಷ್ಟು ದಿನ ನಾವು ಇದನ್ನು ಕನ್ನಡ ಮೀಡಿಯಮ್ದಲ್ಲೇ ಮಾಡಿ. ಮೇಡಮ್, ಈಗ ಬೆಂಗಳೂರಲ್ಲಿ ನಿಮ್ಮ ಗಮನಕ್ಕೆ ಇರ್ಬೋದು, ನಿಮ್ಮ ಇಲಾಖೆ ಅಂಡರಲ್ಲೇ ಬರುತ್ತೆ. ಈಗ ಗೊಂದಲ ಏನಂದರೆ ಶಿಕ್ಷಣ ಇಲಾಖೆ ಮತ್ತು ನಿಮ್ಮಲ್ಲಿ ಈ ನರ್ಸರಿ ಕೆಲವೊಂದಿಷ್ಟು ಪ್ರೈವೇಟ್ ಒಂದೊಂದು ಹೆಜ್ಜೆಗೂ ಒಂದೊಂದು ಏರಿಯಾಗಳಿಗೂ ಒಂದೊಂದು ನರ್ಸರಿ ಶುರುವಾಗಿದೆ. ಅವುಗಳಿಗೆ ಯಾರ ಕಡೆಯಿಂದ ಲೈಸೆನ್ಸ್ ಇಲ್ಲ, ಜೊತೆಗೆ ಏನೂ ಕೂಡ ರೂಲ್ಸ್ಗಳು ಫಾಲೋ ಆಗ್ತಾ ಇಲ್ಲ. ತಮ್ಮ ಅಂಡರಲ್ಲಿ ಬರುತ್ತೆ ಮೇಡಮ್. ಅವುಗಳಿಗೆ ಏನಾದರೂ ತಾವು ಗೈಡ್ಲೈನ್ಸ್ ಕೊಡೋದು ಅಥವಾ ಇವುಗಳೇನಾದ್ರು ವರದಿ ತೊಗೊಳಕ್ಕೆ ಮುಂದಾಗ್ತದೆ? ಯಾಕಂದರೆ ನೋಡಿ, ನರ್ಸರಿಗಳು ಏನಿದೆ ಇದು ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಇಲಾಖೆಯವರ ಅಂಡರ್ ಬರ್ತವೆ. ಅಂಥದ್ದು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಕಠಿಣ ಕ್ರಮ. ಯಾಕೆಂದರೆ ಎಲ್ಲ ರೀತಿಯಾದಂಥ ಪರ್ಮಿಷನ್ನ ತೆಗೆದುಕೊಂಡು ಮಾಡಬೇಕಾಗುತ್ತೆ. ಸರ್ಟನ್ ಬೇಸಿಕ್ ರೂಲ್ಸ್ ಇರುತ್ತೆ. ಯಾವುದೇ ಒಂದು ನರ್ಸರಿ ಆಗಿರ್ಬೋದು, LKG UKG ಆಗಿರ್ಬೋದು, ಆ ರೂಲ್ಸ್ನ ಬ್ರೇಕಪ್ ಮಾಡಿ ಸುಮ್ಮನೆ ರಾತ್ರೋರಾತ್ರಿ ಒಂದು ನರ್ಸರಿ ಮಾಡ್ತೀನಿ ಅಂತಂದರೆ ಹೇಳೋರು ಕೇಳೋರು ಯಾರಿಂದ ಅಂತ ಅನ್ಕೋಬಾರ್ದು. ಅಂಥವ್ರಿದ್ರೆ ಖಂಡಿತವಾಗ್ಲೂ ನಾನು ಶಿಕ್ಷಣ ಇಲಾಖೆ ಮತ್ತು ಮಧು ಬಂಗಾರಪ್ಪ ಅವ್ರ ಹತ್ರ ಮಾತಾಡಿ ಕಠಿಣ ಕ್ರಮ ತೆಗೆದುಕೊಂಡು
ಇನ್ನು ಮುಂದೆ ನಿಮ್ಮ ಇಲ್ಲ ಈಗ ನಿಮಗೆ ಅಂಡರಲ್ಲಿ ಬರುತ್ತೆ ಮೇಡಮ್, ಯಾಕಂದರೆ LKG UKG ನೀವು ಶುರು ಮಾಡೋದ್ರಿಂದ ಈಗ ಅವ್ರವ್ರನ್ನೇ ಹೇಳ್ತಾ ಇದ್ದಾರೆ ನಿಮ್ಮ ಅಂಡರಲ್ಲೇ ಬರುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಂತ. ಈಗ ನೀವೇನಾದರೂ ಮುಂದೆ ಆಗ್ತೀರಾ ಮೇಡಮ್ ಇದು ಮಾತಾಡಿ ಅವ್ರ ಜೊತೆ ಶಿಕ್ಷಣ ಇವತ್ತು ಶುರು ಮಾಡಿದ್ದೀವಿ. ಆ ರೀತಿಯಲ್ಲಿ ಖಂಡಿತವಾಗಿ ಗಮನ ಹರಿಸ್ತೀವಿ. ಮೇಡಮ್, ಇತ್ತೀಚೆಗೆ ತಾಯಿ ಮತ್ತು ಮಕ್ಕಳ ಅಪೌಷ್ಟಿಕತೆ ಉಂಟಾಗ್ತಿದೆ. ಸೊ ಇದನ್ನ ತಡೆಗಟ್ಟಲು ಹೊಸದೇನಾದರೂ ಪ್ಲಾನ್ ಮಾಡ್ಕೊಳ್ತೀವಿ. ಇವತ್ತಲ್ಲ 50 ವರ್ಷದಿಂದ ಭಾರತ ದೇಶದಲ್ಲಿ ತಾಯಿ ಮಕ್ಕಳ ಅಪೌಷ್ಟಿಕತೆಯನ್ನು ಹೊರಗೆ ಹಾಕಬೇಕು ಅಂತಲೇ ಇಷ್ಟೊಂದು ಕಾರ್ಯಕ್ರಮಗಳನ್ನ ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ. ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪೌಷ್ಟಿಕ ಆಹಾರವನ್ನು ಅದರಲ್ಲೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಭಾಳಷ್ಟು ಹೆಲ್ತ್ ಬಗ್ಗೆ ಬಹಳಷ್ಟು ಕಾಳಜಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಇಲಾಖೆ ಬಗ್ಗೆ ಕಾಳಜಿ. ಅದಕ್ಕೋಸ್ಕರ ನಾವು ನಮ್ಮ ಹೊಟ್ಟೆಯನ್ನು ಕೊಡಬೇಕು, ಕ್ಷೀರಭಾಗ್ಯವನ್ನು ತೆಗೆದುಕೊಂಡು ಬಂದು ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಮತ್ತು ಬಸುರಿ ಹೆಣ್ಣು ಮಕ್ಕಳಿಗೆ ಸೊ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಇದೆಲ್ಲ ನಾವು ಕಂಟಿನ್ಯೂ ಮಾಡ್ತೀವಿ. ಏನಾದರೂ ಚೇಂಜಸ್ ಮಾಡುವಂಥದ್ದು, ಈಗ ಹಾಸ್ಪಿಟ್ಲ್ಗಳಲ್ಲಿ ಅಲ್ಲಿ ಏನಾದರೂ ಬದಲಾವಣೆ ತರುವಂಥದ್ದು ಮಾಡ್ತೀವಿ. ಮಿಲೆಟ್ಸ್ನಷ್ಟು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್, ಯಾಕಂದರೆ ಪ್ರೋಟೀನ್ಗಳನ್ನು ಇದು ಮಾಡಬೇಕು, ವೀಟ್ ಬೇಸ್ಡ್ ಫುಡ್ ಮೆನ್ಯೂನ ಇದು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ. ಸೊ ಮಕ್ಕಳಿಗೋಸ್ಕರ ಮಿಲೆಟನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದಕ್ಕೆ ಒಂದು ಉತ್ತರ ಹೇಳಲಿಕ್ಕೆ ಬಯಸ್ತೇನೆ. ವೀಟ್ ಬೇಸ್ಡ್ ಮೆನ್ಯೂ ಅಂತ, ವೀಟ್ ಬೇಸ್ಡ್ ಫುಡ್ಡನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ರೂಲ್ಸನ್ನು ಕೊಟ್ಟಾಗ ಅದರ ಪ್ರಕಾರ ನಾವು ಹೋಗ್ತೇವೆ. ಯಾಕಂದರೆ ವೀಟ್ ಬೇಸ್ಡ್ ಆದ್ರೇ ಒಳ್ಳೆಯದಾಗುತ್ತೆ ಮಕ್ಕಳಿಗೆ, ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು. ಸೊ ಆ ಪ್ರಕಾರ ನಾವು ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಏನು ನಮಗೆ ನಿರ್ದೇಶನ ನೀಡಿದೆಯೋ ಆ ಪ್ರಕಾರ ಕೊಡ್ತೀವಿ.